ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಶುಕ್ರವಾರ ಆಗಿರೋದ್ರಿಂದ ಇವತ್ತಿನ ದಿನ ನಮಗೆ ತುಂಬಾ ಸ್ಪೆಷಲ್ಲು. ಹಾಗಾಗಿನೇ ಇವತ್ತು ಒಂದು ಪುಟ್ಟದಾದಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕಾರ್ತಿಕ ಮಾಸ ಇರೋದ್ರಿಂದ ನಮ್ಮ ಊರಲ್ಲಿ ಯಲ್ಲಮ್ಮ ತಾಯಿಯವರ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಜಾತ್ರೆಗೂ ಮುಂಚೆ ಒಂದು 3-4 ದಿನ ತಾಯಿಯವ್ರನ್ನ ಮಡ್ಲಕ್ಕಿ ಸೇವೆಗೆ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಮನೆಗೆ ಕರೀತಾರೆ. ಹಾಗಾಗಿನೇ ಇವತ್ತು ನಾವು ಕೂಡ ಮನೆಗೆ ಯಲ್ಲಮ್ಮ ತಾಯಿಯವ್ರನ್ನ ಕರೆಸ್ಕೊಳ್ಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿನೇ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ಸ್ನಾನ ಎಲ್ಲ ಮಾಡಿ ಪೂಜೆನೂ ಸಹ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಇನ್ನು ದೇವರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಳೆನೂ ಬೇಯಿಸಿ ಒಬ್ಬಟ್ಟಿಗೂ ಸಹ ರೆಡಿ ಮಾಡಿಕೊಂಡೆ. ಜೊತೆಗೆ ಪಾನಕ, ಕೋಸಂಬರಿ ಹಾಗೂ ಸ್ವಲ್ಪ ರಸಾಯನನೂ ಮಾಡ್ಕೊಂಡಿದ್ದಾಯಿತು. ನಾವು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದಲ್ಲೇ ಒಬ್ಬಟ್ಟನ್ನೆಲ್ಲ ಮಾಡಿ ಅಲ್ಲೇ ನೈವೇದ್ಯನ ಮಾಡ್ತಾ ಇದ್ವಿ. ಆದರೆ ಈಗ ಮನೆಗೆ ದೇವರನ್ನ ಕರೆಸ್ತೀವಲ್ಲ, ಹಾಗಾಗಿನೇ ಮನೆಯಲ್ಲೇ ಎಲ್ಲನೂ ನೈವೇದ್ಯನ ಮಾಡ್ತೀವಿ. ಇನ್ನು ಮಡ್ಲಕ್ಕಿನೂ ಸಹ ಮನೆಯಲ್ಲೇ ಕೊಡ್ತೀವಿ. ನಿನ್ನೆ ಎಲ್ಲ ಒಂದು 15-20 ಮನೆಗಳಲ್ಲಿ ದೇವರಿಗೆ ಮಡ್ಲಕ್ಕಿ ಸೇವೆ ಆಗಿತ್ತು. ಇನ್ನು ಲಾಸ್ಟಿಗೆ ಸಂಜೆ ಮೇಲೆ ಬೇರೆಯವರ ಮನೆಯಲ್ಲಿ ದೇವರನ್ನ ಇಟ್ಕೊಂಡಿದ್ರು. ಇವತ್ತು ಒಂದು 10:30 12 ಗಂಟೆ ಒಳಗೆ ದೇವರನ್ನ ತೆಗಿಬೇಕು ಅಂತ ಅಂದ್ಕೊಂಡಿದ್ರು. ಇನ್ನು ದೇವ್ರನ್ನ ಎತ್ತಾದ್ಮೇಲೆ ನಮ್ಮನೆ ಏರಿಯಾಗೆ ಒಂದು 4:30-5 ಗಂಟೆ ಅಷ್ಟರೊಳಗೆ ಬರುತ್ತೆ ಅಂತಂದ್ರು. ಅಷ್ಟರೊಳಗೆ ನಾನು ಕೆಲಸನೆಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೈವೇದ್ಯನೆಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ದೇವರಿಗೆ ಅಂತ ಅಂದ್ಬಿಟ್ಟು ಮಡ್ಲಕ್ಕಿನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವರಿಗೆ ಅಂದ್ಬಿಟ್ಟು ನಾನು ಸಹ ಸೀರೆನ ತೊಗೊಂಡು ಬಂದಿದ್ದೆ. ಹಾಗಾಗಿ ಒಂದು ತಟ್ಟೆ ತುಂಬ ಅಕ್ಕಿ ಹಾಗೂ ಸೀರೆನೂ ಸಹ ಇಟ್ಟು, ಇನ್ನು ಕೊಬ್ಬರಿ, ಅದಕ್ಕೆ ಕಡಲೆನೂ ಸಹ ಹಾಕಿದ್ದೆ. ಒಂದು ಅಚ್ಚು ಬೆಲ್ಲ ಹಾಗೂ ಎಲೆ ಅಡಿಕೆ, ಬಾಳೆಹಣ್ಣು, ಒಂದು 101 ರೂಪಾಯಿನ ದುಡ್ಡನ್ನು ಸಹ ಇಟ್ಟು, ಜೊತೆಗೆ ಒಂದು ಕಾಯಿನ ಸಹ ಇಟ್ಟು, ಒಂದು ಸ್ವಲ್ಪ ಅರಿಶಿನ ಕುಂಕುಮ ಜೊತೆಗೆ ಹೂವನ್ನು ಸಹ ಇಟ್ಟು ಮಡ್ಲಕ್ಕಿನ ರೆಡಿ ಮಾಡಿಕೊಂಡೆ. ಇನ್ನು ಪೂಜೆಗೆ ಅಂತ ಅಂದ್ಬಿಟ್ಟು ಕಾಯಿ, ಬಾಳೆಹಣ್ಣು, ಊದ್ಗಡ್ಡಿ, ಕರ್ಪೂರ ಎಲ್ಲ ರೆಡಿ ಮಾಡಿಕೊಂಡು ಆರತಿ ತಟ್ಟೆನೂ ಸಹ ರೆಡಿ ಮಾಡಿ ಇಟ್ಕೊಂಡೆ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರೊಳಗೆ 4:15 ಆಗಿ ಹೋಯಿತು. ಇನ್ನು ಬಾಗಿಲಿಗೂ ಸಹ ನೀರು ಹಾಕಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿನೂ ಸಹ ಹಾಕಿ ರೆಡಿ ಮಾಡಿ. ಇನ್ನು ನಾವು ಕೂಡ ರೆಡಿಯಾಗಿ ದೇವ್ರು ಬರೋದನ್ನೇ ಕಾಯ್ತಾ ಇದ್ವಿ. ಅಂತೂ ಇಂತೂ ಒಂದು 5 ಕಾಲಷ್ಟರೊಳಗೆ ಯಲ್ಲಮ್ಮ ತಾಯಿಯವ್ರನ್ನ ಮನೆಗೆ ಅಂತ ಕರ್ಕೊಂಡು ಬಂದರು. ಇನ್ನು ಎಲ್ಲರ ಮನೇಲೂ ಮಡ್ಲಕ್ಕಿ ಸೇವೆ ನಡೀತಾ ಇತ್ತು. ನಮ್ಮ ಏರಿಯಾದಲ್ಲಂತೂ ತುಂಬ ದೊಡ್ಡದಾಗಿ ಹಬ್ಬನೇ ಅನ್ನಿಸ್ತಾ ಇತ್ತು. ಎಲ್ಲರೂ ಕಾಯ್ತಾಯಿದ್ರು. ನೋಡಿ, ನಮ್ಮ ಮನೇಲೂ ಸಹ ಹೂವನ್ನೆಲ್ಲ ತೊಗೊಂಡು ಬಂದು ಮಕ್ಕಳೆಲ್ಲ ಕಾಯ್ತಾ ಕೂತಿದ್ರು.
ಯಲ್ಲಮ್ಮ ತಾಯಿ ಮನೆಗೆ ಬಂದಾದಮೇಲೆ ನಾವು ಕೂಡ ಮಡ್ಲಕ್ಕಿನ ಕೊಟ್ಟು ಪೂಜೆನೂ ಸಹ ಮಾಡಿ ನೈವೇದ್ಯನೂ ಸಹ ನೀಡಿದ್ದಾಯಿತು. ಇದಾದಮೇಲೆ ಇನ್ನು ಅಕ್ಕಪಕ್ಕದ ಮನೆಯವರು ಕೂಡ ದೇವರನ್ನ ಮನೆಗೆ ಕರೆಸಿ ಪೂಜೆನ ಮಾಡಿ ಮಡ್ಲಕ್ಕಿನ ಕೊಟ್ಟರು. ನಿಮಗೆ ಈ ಪುಟ್ಟದಾದಂತಹ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.